ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹುಕ್ಸ್ ಪಟ್ಟಿ ಮತ್ತು ಕಾಚದ ಪಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಇಂಚು ಮತ್ತು 3 ಇಂಚ್ ಅಗಲದ ಪಟ್ಟಿನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಈಗ ಹುಕ್ಸ್ ಪಟ್ಟಿ ಹಾಕೋದಕ್ಕೆ ಫ್ರಂಟ್ ಪಾರ್ಟ್ ಅಂದರೆ ಮುಂದೆಗಡೆಯಿಂದನೇ ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದು 2 ಇಂಚ್ ಪಟ್ಟಿ ನಾನು ಸ್ಟಿಚ್ ಮಾಡ್ತಾ ಇರೋದು. ಹುಕ್ಸ್ ಹಾಕೋಕ್ಕೆ 2 ಇಂಚ್ ಪಟ್ಟಿ ಆದರೆ ಸಾಕು. ಮತ್ತು ಮೇಲ್ಗಡೆನೂ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಂದು ಕ್ರಾಸ್ ಬೆಲ್ಟು ಮತ್ತು ಮೇಲ್ಗಡೆ ಕತ್ತಿನ ಪಟ್ಟಿ ಎರಡೂ ಕಂಪ್ಲೀಟಾಗಿ ಫಿನಿಶಿಂಗ್ ಆಗಿದೆ. ಅದಕ್ಕೋಸ್ಕರ ನಿಮ್ಮದು ಕತ್ಪಟ್ಟಿ ಫಿನಿಶಿಂಗ್ ಆಗಿಲ್ಲ ಅಂದರೆ ಅದನ್ನು ಹಂಗೆ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ಆಮೇಲೆ ಕತ್ತು ಟರ್ನ್ ಮಾಡಬೇಕಾದ್ರೆ ಅದನ್ನು ಟರ್ನ್ ಮಾಡಿಕೊಂಡ್ರೆ ಆಗುತ್ತೆ. ಈ ಥರ ಒಂದು ಸ್ಟಿಚ್ ಆದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ಮೇಲ್ಗಡೆನೇ. ಈ ಸ್ಟಿಚ್ನ ಕಿನಾರಿ ಅಂತನಾದರೂ ಕರೀತಾರೆ ಅಥವಾ ಸೇಫ್ಟಿ ಸ್ಟಿಚ್ ಅಂತನಾದರೂ ಕರೀತಾರೆ. ನಾವು ಈ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಕಂಪ್ಲೀಟ್ ಫ್ಯಾಬ್ರಿಕ್ ಏನಿರುತ್ತೆ ಅದು ಟರ್ನ್ ಆಗುತ್ತೆ ಹಿಂದೆಗಡೆಗೆ. ಈ ಥರ ಡಬಲ್ ಫೋಲ್ಡಲ್ಲಿ ಅದನ್ನು ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಕೆಳಗಡೆ ಮತ್ತು ಮೇಲ್ಗಡೆ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿರೋದ್ರಿಂದ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ನಾವು ರಫ್ ಮಾಡಲೇಬೇಕು. ರಫ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹುಕ್ಸ್ ಪಟ್ಟಿ ಮತ್ತು ಕಾಚದ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಮುಂಚಿತವಾಗಿ ಎರಡು ಫ್ರಂಟ್ಗಳನ್ನ ಇಟ್ಕೊಂಡು ಸಮ ಬಂದಿದೆಯಾ ಇಲ್ವಾ ನೋಡಬೇಕು. ಒಂಚೂರು ಏನಾದರೂ ವೇರಿಯೇಷನ್ ಬಂದಿದ್ದರೆ ನಾವು ಕತ್ತು ಫಿನಿಶಿಂಗ್ ಆಗಿಲ್ಲ ಅಂತಂದರೆ ಕತ್ತು ಕಡೆ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ನಡೆಯುತ್ತೆ. ಇಲ್ಲ ಕತ್ತು ಫಿನಿಶಿಂಗ್ ಆಗೋಗಿದೆ ಅಂತ ಅಂದಿದ್ದ ಪಕ್ಷದಲ್ಲಿ ನಾನು ಕ್ರಾಸ್ ಬೆಲ್ಟ್ ಮೇಲ್ಗಡೆ ಏನು 2 ಇಂಚಿಗೆ ಡಾಟ್ ಹಿಡಿದಿದ್ದೀನಲ್ಲ ಅಲ್ಲಿ ಇನ್ನೊಂಚೂರು ಡಾಟ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಕಾಚದ ಪಟ್ಟಿ ಮಾಡೋದಕ್ಕೆ 3 ಇಂಚ್ ಪಟ್ಟಿನ ನಾನೇನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹಿಂದ್ಗಡೆ ಸೈಡಿಂದ ಅಟ್ಯಾಚ್ ಮಾಡಿ ಫ್ರಂಟ್ಗೆ ತಿರುಗಿಸ್ಕೊಬೇಕು. ಆದಷ್ಟು ಕಾಚ ಮಾಡಲಿಕ್ಕೆ ನಾವೇನು 3 ಇಂಚ್ ಪಟ್ಟಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಮೇಯ್ನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಕೊಡೋದ್ರಿಂದ ನಮ್ಮದು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ನಾನು ಹುಕ್ಸ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡಿದೆ ಕೆಳಗಡೆ ಮತ್ತು ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿದ್ನಲ್ಲ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಇದಕ್ಕೆ ಕಿನಾರಿ ಹಾಕೋ ಯಾವುದೇ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದು ಕಂಪ್ಲೀಟ್ ಫ್ಯಾಬ್ರಿಕ್ ಒಳಗಡೆಗೆ ಫೋಲ್ಡ್ ಆಗಲ್ಲ. ಅದರಿಂದ ನಮ್ಮದು ಫಸ್ಟ್ ಸ್ಟಿಚ್ ನಾವು ಏನು ಹಾಕಿರ್ತೀವಲ್ಲ ಅಲ್ಲಿಗೆ ನಮ್ಮದು ಫೈನಲ್ ಸ್ಟಿಚ್ ಬರೋ ಹಾಗೆ ಅಲ್ಲಿಗೆ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಈ ಸ್ಟಿಚ್ ಆದಮೇಲೆ ಇದರಲ್ಲೂ ಸಹ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ರಫ್ ಮಾಡಬೇಕು. ರಫ್ ಮಾಡೋದನ್ನ ಮಾತ್ರ ಮರಿಬಾರ್ದು. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದಿರುತ್ತೆ ಅದನ್ನು ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಆ ಸ್ಟಿಚ್ ಆದಮೇಲೆ ಮಧ್ಯದಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಮಧ್ಯದಲ್ಲಿ ಇರೋ ಎಕ್ಸಸ್ ಫ್ಯಾಬ್ರಿಕ್ ಫೋಲ್ಡ್ ಆಗೋದಿಲ್ಲ ಡೇ ಬೈ ಡೇ ಯೂಸ್ ಮಾಡ್ತಾ ಅನ್ನೋ ಕಾರಣಕ್ಕೆ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ವಿಡಿಯೋಗಳನ್ನ ನಾನು ಇವಾಗ ಟೈಲರಿಂಗ್ ಕಲಿಬೇಕು ಅಂತ ಇಷ್ಟಪಟ್ಟು ಕಲಿತಾ ಇರೋರಿಗೋಸ್ಕರ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.